ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಧಮನಿ ಅಸೋಸಿಯೇಟ್ಸ್ ಯೂಟ್ಯೂಬ್ ಚಾನಲ್. ಒಂದು ವಾಟರ್ ಹೀಟರ್ನಲ್ಲಿ ಸ್ಟೋರೇಜ್ ಟ್ಯಾಂಕ್, ಸೋಲಾರ್ ವಾಟರ್ ಹೀಟರ್ ಆಗಲಿ ಎಲೆಕ್ಟ್ರಿಕ್ ವಾಟರ್ ಹೀಟರ್ ಆಗಲಿ, ಸ್ಟೋರೇಜ್ ಟ್ಯಾಂಕು ಒಂದು ಮೇನ್ ಪಾರ್ಟ್ ಆಗಿರುತ್ತೆ. ಈ ಸ್ಟೋರೇಜ್ ಟ್ಯಾಂಕಲ್ಲಿ ಮೋಸ್ಟ್ ಆಫ್ ದ ಟೈಮ್ ಹಾಟ್ ವಾಟರೇ ಸ್ಟೋರ್ ಆಗಿರುತ್ತೆ. ಅದರಲ್ಲೂ ಸೋಲಾರ್ ವಾಟರ್ ಹೀಟರ್ನಲ್ಲಂತೂ ಈ 24 hours ಹಾಟ್ ವಾಟರೇ ಸ್ಟೋರ್ ಆಗಿರೋದ್ರಿಂದ ಕ್ವಾಲಿಟಿ ಅಥವಾ ಟೆಕ್ನಾಲಜಿ ಏನು ಯೂಸ್ ಮಾಡ್ತೀವಿ ನಾವು ಇನ್ನರ್ ಸ್ಟೋರೇಜ್ ಟ್ಯಾಂಕನ್ನು ರೆಡಿ ಮಾಡೋದಕ್ಕೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರೆಸೆಂಟ್ ರನ್ನಿಂಗ್ ಟೆಕ್ನಾಲಜಿ ಏನಿದೆ ಅಂತಂದರೆ ಗ್ಲಾಸ್ ಲೈನ್ ಕೋಟೆಡ್ ಟ್ಯಾಂಕ್. ಟ್ಯಾಂಕ್ನ ಒಳ ಮೈ ಮೇಲೆ ಗ್ಲಾಸನ್ನ ಕೋಟಿಂಗ್ ಮಾಡಿರ್ತಾರೆ. ಸೊ ಅದರಿಂದಾಗಿ ಯಾವುದೇ ರೀತಿಯ ರಸ್ಟ್ ಹಿಡಿಯೋ ಚಾನ್ಸಸ್ ಇರೋದಿಲ್ಲ. ಇಟ್ ವಿಲ್ ಬಿ ಫಾರ್ಮ್ಡ್ ಲೈಕ್ ಎ ಗ್ಲಾಸ್. ಅದರಲ್ಲಿ ಎಷ್ಟೇ ಹಾರ್ಡ್ ವಾಟರ್ ಇದ್ದರೂ ಕೂಡ ಅದು ರಸ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸಾಲ್ಟ್ ಫಾರ್ಮೇಷನ್ನು ಕಡಿಮೆ ಇರುತ್ತೆ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಹಾಗಾಗಿ ಗ್ಲಾಸ್ ಲೈನ್ ಕೋಟೆಡ್ ಟ್ಯಾಂಕ್ಗೆ 10 years ವಾರಂಟಿನ ಎಲ್ಲ ಕಂಪ್ನಿಗಳು ಪ್ರೊವೈಡ್ ಮಾಡ್ತಾರೆ. ಗ್ಲಾಸ್ ಲೈನ್ ಟ್ಯಾಂಕ್ ಮಾಡೆಲ್ನಲ್ಲಿ ಸೈಡಲ್ಲಿ ಒಂದು ಓಪನಿಂಗ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಕೈ ಹಾಕಿ ಒಳಗಡೆ ಇರುವಂಥ ಸಾಲ್ಟ್ ಫಾರ್ಮೇಷನ್ ಅಥವಾ ಏನಾದರೂ ಗಲೀಜು, ಕಸ, ಮಣ್ಣು ಕೂತ್ಕೊಂಡಿದ್ರೆ ಈ ಟ್ಯಾಂಕನ್ನು ಕ್ಲೀನ್ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಸೈಡ್ ಓಪನಿಂಗ್ ಕೊಟ್ಟಿರೋದು ಅಡಿಷ್ನಲ್ ಬ್ಯಾಕಪ್ ಹೀಟರ್ನ ಇನ್ಸ್ಟಾಲ್ ಮಾಡೋದಕ್ಕೆ. ನೋಡಿ, ಈ ರೀತಿ ಟ್ರಯಾಂಗಲ್ ಕಾಯಿಲು ವಿತ್ ಥರ್ಮೋಸ್ಟಾಟ್ ಬರುತ್ತೆ. ಅದನ್ನು ಇದೇ ಪ್ಲೇಟಿಗೆ ಫಿಟ್ ಮಾಡಿ ಮತ್ತು ಆ ಒಂದು ಕೊಟ್ಟಿರೋ ಓಪನಿಂಗಲ್ಲಿ ನಾವು ಟ್ಯಾಂಕ್ಗೆ ಫಿಟ್ ಮಾಡ್ಕೋಬೋದು. 300 ಲೀಟರ್ಸ್ವರೆಗೂ 2 kW ಕಾಯಿಲನ್ನ ಹಾಕಿ ಅಂತ ಕಂಪನಿ ರೆಕಮೆಂಡ್ ಮಾಡುತ್ತೆ. ಇದನ್ನು ಕಾಯಿಲನ್ನು ಈ ಪ್ಲೇಟಿಗೆ ಫಿಟ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ಸು ಟ್ಯಾಂಕಿಗೆ ಫಿಟ್ ಮಾಡ್ಬೋದು. ಅಲ್ಲಿ ಒಂದು ಸಿಲಿಕಾನ್ ವಾಷರ್ ಕೊಟ್ಟಿದ್ದಾರೆ. So this provision will be there for all the solar water heaters. Whenever necessary ಅಥವಾ based on the requirement we can fit the backup heater. Any solar water heater related enquiries please call us. Thank you.